ಕೇಶವ ಇನ್ನೂ ಬಂದಿಲ್ವಲ್ಲ? ಕೇಶವ, ಮಿಸ್ ಮಾಡ್ಕೋತಿದೀನಿ ಕಣೋ, ಬೇಗ ಬಾರೋ. ಅನ್ಯಾಯಕಾರಿ ಬ್ರಹ್ಮ ಸುಂದರ. ಚಿಕ್ಕಪ್ಪ, ಏನ್ ಒಬ್ರೇ ಬರ್ತಿದ್ದೀರಲ್ಲ? ಒಬ್ಬಂಟಿ ಕಣಮ್ಮ, ಮದುವೆ ಆಗಿಲ್ಲ. ಅಯ್ಯೋ ಚಿಕ್ಕಪ್ಪ, ಕೇಶವ ಎಲ್ಲಿ? ಕೇಶವ ಏನ್ ಹುಡುಕ್ತಿದ್ದೀರ ಚಿಕ್ಕಪ್ಪ? ಅದೇ ನಿನ್ ಗಂಡ ಕೇಶವ ಜೇಬಲಿದ್ದ, ಎಲ್ಲಿ ಉದುರ್ಕೊಂಡ್ಬಿಟ್ಟ ಅಂತ ನೋಡ್ತಾ ಇದೀನಿ. ಚಿಕ್ಕಪ್ಪ ಮತ್ತಿನ್ನೇನಮ್ಮ, ನಿನ್ ಗಂಡ ಏನ್ ಚಿಕ್ಕ ಕೂಸ ಕಂಕಳಲ್ಲಿ ಇಟ್ಕೊಂಡು ಓಡಾಡಕ್ಕೆ ಅಥವಾ ಜೇಬಲ್ ಇಟ್ಕೊಳಕ್ಕೆ? ಕೇಶವ ಒಂದು ಡೆಲಿವರಿ ಕೊಡಕ್ಕೆ ಅಂತ ಹೋಗಿದ್ದಾನೆ, ಬರ್ತಾನೆ, ವೈಟ್ ಮಾಡು. ಅಲ್ಲ ಮೀನಮ್ಮ, ಈ ಕೇಶವ 24x7 ಡಿಲಿವರಿ ಡಿಲಿವರಿ ಅಂತ ಓಡಾಡ್ತಾ ಇದ್ರೆ ನಿನಗೆ ಯಾವಾಗಮ್ಮ ಡೆಲಿವರಿ ಆಗೋದು? ಹೋಗಿ ಚಿಕ್ಕಪ್ಪ. ನಾಚಿಕೆ ನೋಡು ನಾಚಿಕೆ. ಈ ನಾಚಿಕೆಗೆ ನಮ್ ಕೇಶವ ಬಿದ್ದೋಗಿರೋದು ಅನ್ಸುತ್ತೆ. ನೋಡಿ, ಬೇಗ ಒಂದ್ ಮಗು ಮಾಡ್ಕೊಂಬಿಡಿ, ಆಗ ನಮ್ ಬಾವ ತಣ್ಣಗಾಗ್ಬಿಡ್ತಾರೆ. ಚಿಕ್ಕಪ್ಪ, ನಾವು ಬೇಗ ಮಗು ಮಾಡ್ಕೊಂಡ್ರೆ ಆ ಮಗುಗೆ ನೀವು ತಾತ ಆಗೋಗ್ತೀರಾ. ಆಗ ನನ್ ಮಕ್ಳೆಲ್ಲ ನಿಮ್ನ ಚಿಕ್ಕ ತಾತ ಅಂತ ಕರೀತಾರೆ. ಅದ್ ನಿಮ್ಗೆ ಓಕೆನಾ? ಬೇಕಾದ್ರೆ ಮದುವೆ ಆಗದೆ ಸತ್ತು ಪ್ರೇತ ಆಗ್ಬಿಡ್ತೀನಿ, ನಿನಗೆ ಹುಟ್ಟ ಮಕ್ಕಳಿಗೆ ತಾತ ಆಗಲ್ಲ. ಅಡಿಮಯ್ಯ, ಯಾಕೋ ಇಷ್ಟೊಂದು ಸಪ್ಪೆ ಇದೆಯಾ? ನಿನ್ನ ಮುಖಕ್ಕೆ ಸೂಟ್ ಆಗಲ್ಲ. ಭಾವ, ಯಾಕೆ ವಲ್ಲಭ ಹೀಗಿದ್ದಾನೆ? ಏನಾಯ್ತು ಇವನಿಗೆ? ಗೊತ್ತಿಲ್ಲ, ಸುಸ್ತಾಗಿದ್ದಾನೆ ಅನ್ಸುತ್ತೆ. ದಾರಿಲಿ ಬರ್ತಾ ನೋಡ್ದೆ, ಬೇಜಾರಾಗಿ ಕೂತಿದ್ದ, ಅದಕ್ಕೆ ನಾನೇ ಗಾಡಿ ಓಡಿಸ್ಕೊಂಡ್ ಬಂದೆ. ಇದ್ದಕ್ಕಿದ್ದಾಗೆ ಸುಸ್ತು ಅಂತಂದ್ರೆ ವಲ್ಲಭ, ಜ್ವರ ಏನಾದ್ರು ಬಂದಿದ್ಯೇನೋ? ಜ್ವರ ಏನಿಲ್ಲ. ಅಲ್ಲ, ವಲ್ಲಭ ಯಾಕೇನು ಮಾತಾಡ್ತಾನೆ ಇಲ್ವಲ್ಲ? ಅಳಿಮಯ್ಯ, ಜ್ವರ ಗಿರ ಏನು ಇಲ್ಲ, ಆದ್ರೂ ಯಾಕೆ ಸುಸ್ತು? ವಲ್ಲಭ, ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡ್ತೀನಿ, ಬಾ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕಪ್ಪ ಬನ್ನಿ, ಬಾ ಬನ್ನಿ. ಬುದ್ಧಿವಂತೆ, ಗುಣವಂತೆ, ಸಂಸ್ಕಾರವಂತೆ, ಚಿನುಕುರುಳಿ, ಈ ಎಲ್ಲಾ ಪದಗಳು ಹೋಲು ಅಂತ ಸೊಸೆ ಅವಳು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ಇಷ್ಟೊಂದು ಹೊಗಳ್ಕೊಂಡು. ಅದು ಅದು ಇನ್ಯಾರ ಬಗ್ಗೆ ಇಂದ್ರ? ನಾವಿಬ್ರು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ಮತ್ತೆ ಬುದ್ಧಿವಂತೆ, ಗುಣವಂತೆ, ಸಂಸ್ಕಾರವಂತೆ, ಅದೇನೋ ಇನ್ನೊಂದು ಹೇಳಿದ್ರಲ್ಲ? ಹಾ, ಚಿನ್ಕುರುಳಿ ಅಂತೆಲ್ಲ ಹೇಳ್ತಾ ಇದ್ರಿ. ಹೌದು, ನಿನಗ್ ಬುದ್ಧಿ ಇಲ್ವಾ? ಬೇಕಾದಷ್ಟಿದೆ, ಅದಕ್ಕೆ ನಿನ್ನ ಬುದ್ಧಿವಂತೆ ಅಂದಿದ್ದು. ನಿನಗ್ ಒಳ್ಳೆ ಗುಣನೇ ಇಲ್ವಾ? ತುಂಬಿ ತುಳುಕ್ತಿದೆ, ಅದಕ್ಕೆ ನಿನ್ನ ಗುಣವಂತೆ ಅಂದಿದ್ದು. ನಿನಗ್ ಸ್ವಲ್ಪ ಆದ್ರೂ ಸಂಸ್ಕಾರನೇ ಇಲ್ವಾ? ನಿನ್ನಂತ ಸಂಸ್ಕಾರವಂತೆನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಅಕ್ಕ, ನೀವ್ ಹೀಗ್ ನನ್ನ ಹೊಗಳ್ತಿದ್ರೆ ನನಗೆ ಆಕಾಶದಲ್ಲಿ ತೇಲಾಡ್ತಿರೋ ಹಾಗಾಗ್ತಿದೆ. ಆದ್ರೆ ಯಾವತ್ತೂ ಆಗ್ದಿರೋದ್ ಇವತ್ತಾಗ್ತಿದ್ಯಲ್ಲ, ಅದಕ್ಕೆ ನನಗ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಏನಿಂದ್ರ ನೀನ್ ಹೀಗೆಲ್ಲ ಹೇಳ್ಬಿಟ್ಟೆ? ನೀನು ನನ್ ಬಗ್ಗೆ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ನನ್ ಒಡ ಹುಟ್ಟಿದ ತಂಗಿ ಅಂತ ಅನ್ಕೊಂಡಿದ್ದೀನಿ. ಇಂದ್ರ, ಸಾರಿ. ಏನಿಲ್ದೆ ಇರುವಾಗ ಕದ್ದು ಮುಚ್ಚಿ ಅತ್ತೆ ಹತ್ರ ನಿನ್ ಬಗ್ಗೆ ಮಾತಾಡ್ತಿದ್ದೆ, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಅಕ್ಕ, ಪರವಾಗಿಲ್ಲ, ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ? ಆದ್ರೆ ಒಂದೇ ಒಂದು, ಇನ್ಮೇಲೆ ನನ್ನ ಹೊಗಳ್ಬೇಕು ಅಂದ್ರೆ ನನಗ್ ಮುಂಚೆನೆ ಹೇಳಿ. ನಾನೇನಾದ್ರೂ ಕುರುಕ್ತೀನಿ ತಗೊಂಬಂದು ಕುತ್ಕೋ ತಿಂತಾ ಇರ್ತೀನಿ, ನೀವ್ ನನ್ನ ದಿನ ಪೂರ್ತಿ ಹೊಗಳ್ತಾ ಇರ್ಬೋದು, ಸರಿನಾ? ಸರಿನಮ್ಮ. ಹಾಯ್ ರಕ್ಷಾ. ಹಾಯ್ ಮೀನಮ್ಮ. ಯಾಕೆ ಲೇಟು? ಹೊತ್ತು ಗೊತ್ತು ಇಲ್ವಾ ರಕ್ಷಾ ನಿನ್ಗೆ? ಅಯ್ಯ, ಅದಕ್ಕೆ ನಾನೆಲ್ಲ ಲೇಟು? ನಿನ್ಗಲ್ಲ, ಈ ಪ್ರಶ್ನೆ ನಿನ್ ಪಕ್ಕದಲ್ಲಿ ನಿಂತಿದಾರಲ್ಲ ಅವರಿಗೆ. ಲೇಟ್ ಎಲ್ಲ ಆಯ್ತು, ಡೈಲಿ ಬರೋ ಟೈಮ್ಗೆ ಬಂದಿದ್ದೀನಲ್ಲ ರಕ್ಷಾ. ಹಾಗಾದ್ರೆ ನಾನು ಜಗಳ ಆಡ್ಬೇಕು ಅಂತ ನಿನ್ನ ಲೇಟ್ ಅಂತಿದ್ದೀನ ರಕ್ಷಾ? ಇದು ಜಗಳ ಅಲ್ದೆ ಮತ್ತಿನೇನು? ಕೆಲಸದಿಂದ ಬಂದಿರೋ ಗಂಡನ್ನ
ಸುಸ್ತಾಗಿದ್ಯಾ, ನೀರ್ ಬೇಕಾ, ಕಾಫಿ ಬೇಕಾ ಅಂತ ಸತ್ಕಾರ ಮಾಡ್ಬೇಕು. ಹೀಗೆ ಬೈದು ಮೂಡಾಫ್ ಮಾಡೋದಲ್ಲ. ರಕ್ಷಾ, ನಿನ್ಗೆ ಹೇಳ್ತಿರೋದು ಗೊತ್ತಾಗಲ್ಲ ನಿನ್ಗೆ? ಹೌದು ನಿನಗ್ ಮಾತ್ರ ಮೂಡಿರೋದು, ಅದಕ್ ಮಾತ್ರ ಆನ್ ಆಫ್ ಬಟನ್ ಇರೋದು, ನಮ್ಗೇನಿರಲ್ವಾ? ಈಗಂತದ್ದೇನಾಯ್ತು ಅಂತ ಈಗ ಕೂಗಾಡ್ತಿದ್ಯಾ ರಕ್ಷಾ? ನೀನ್ ಮಾಡ್ತಾರ ತಪ್ಪು. ಹೌದು ರಕ್ಷಾ, ನಾನ್ ಮಾಡ್ತಿರೋ ತಪ್ಪೆ. ನನ್ ಗಂಡನ್ ನೋಡ್ಬೇಕು, ಒಂದ್ಸತಿ 4 ಮಾತಾಡ್ಬೇಕು, ಸಮಯ ಕಳಿಬೇಕು ಅಂತ ಅನ್ಕೋತಿದ್ದೀನಲ್ಲ, ನನ್ ತಪ್ಪೆ. ಏನ್ ಹೆಂಗಸ್ರಿಗೆ ಮಾತ್ರ ಆಸೆ ಇರೋದಾ? ಗಂಡ್ಮಕ್ಳಿಗೆ ಆಸೆ ಇರಲ್ವಾ? ನೀನ್ ಮಾಡ್ತಾರ ತಪ್ಪು ರಕ್ಷಾ. ಅಷ್ಟ್ ಆಸೆ ಇದ್ರೆ ಕತ್ಲಿಗ್ ಮುಂಚೆ ಬೇಗ ಮನೆಗ್ ಬರ್ಬೇಕು ರಕ್ಷಾ. ಕತ್ಲಕ್ ಮುಂಚೆ ಮನೆ ಸ್ಕೂಲ್ ಮಗು ಅಲ್ಲ ರಕ್ಷಾ. ದಿನ ಪೂರ್ತಿ ಕಾಯ್ಕೊಂಡ್ ಕೂರಕ್ಕೆ ನನ್ನ ಶಬರಿ ಅಲ್ಲ ರಕ್ಷಾ. ರಕ್ಷಾ, ಸಾಕು, ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ರಕ್ಷಾ. ಇದೇ ನನ್ ಕೊನೆ ಮಾತು. ನನ್ ನಿರ್ಧಾರ ಬದ್ಲಾಗಲ್ಲ. ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ ಅಷ್ಟೇ. ರಕ್ಷಾ ನನ್ ಮುದ್ದು ಬಂಗಾರ. ಅಯ್ಯಯ್ಯೋ, ಕೋಪ ಮಾಡ್ಕೊಬಿಟ್ಟಿದೆ. ಕೋಪ ಮಾಡ್ಕೊಂಡ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀಯ ಗೊತ್ತಾ ರಕ್ಷಾ ನೀನು? ಹೌದಾ ರಕ್ಷಾ, ನಾನು ಅಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತೀನಾ? ಕೇಳ್ತೀಯಾ? ನಿನ್ ತರ ಕ್ಯೂಟ್ ಆಗಿರೋದು, ಬೆಲೆ ಬಾಳೋದು ನಮ್ ಇಡೀ ಗಿರಿಜಾ ಸ್ಟೋರ್ಸ್ ಅಲ್ಲೇ ಇಲ್ಲ. ಇನ್ನು ಏನಾದ್ರು ಹೇಳು ರಕ್ಷಾ. ದೇವರೇ ಹೇಳಲೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಹೇಳಲೇ ಇವಳು ಇಂದಿರನ ಊರಿನವಳೆ. ಅವಾಗಿಂದ ನೋಡ್ತಾ ಇದೀನಿ, ರಕ್ಷಾ 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 ಅಂತ ತಲೆ ತಿಂತಾ ಇದ್ದೀರಾ. ಅಪ್ಪ ಏನ್ ಹೇಳಿದ್ದಾರೆ? ರಕ್ಷಾ, ನೀನ್ ಚೆನ್ನಾಗಿ ಓದ್ಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ತಾನೆ. ನೀವಿಬ್ರು ಇದೇ ತರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಈ ರಕ್ಷಾ, ದ ಗ್ರೇಟ್ ರಕ್ಷಾ, ಓದೋದ್ ಯಾವಾಗ, ಕಲೆಕ್ಟರ್ ಆಗೋದ್ ಯಾವಾಗ? ಅಲ್ಲ, ಚಾಕ್ಲೇಟ್ ತಿಂತಿದ್ರು ಅಂತ ಅನ್ಕೊಂಡಿದ್ದೆ. ಕಲೆಕ್ಟರ್ ಆಗ್ತಾರ? ಇಲ್ಲ ಕಣೆ, ಇನ್ನು ಸಿದ್ದಕ್ ಫೋನ್ ಮಾಡಿಲ್ಲ, ಓದ್ಕೊಂತ ಇದ್ದೆ. ನೀನ್ ಹೇಳು, ಮತ್ತೆ ಎಕ್ಸಾಮಿಗೆಲ್ಲ ರೆಡಿನಾ? ನಾನಂತೂ ರೆಡಿ ಅಪ್ಪ. ಆದ್ರೆ ಕೆಲವರು ಸಸ್ಪೆಂಡ್ ಆಗ್ಬಿಟ್ಟಿದ್ದಾರೆ, ಅವರಿಗೆಲ್ಲ ಎಕ್ಸಾಮ್ ಎಲ್ಲಿರುತ್ತೆ? ಓದ್ಕೊಳ್ಳೋದಿಲ್ಲ, ಏನಿಲ್ಲ, ಬೇರೆಯವ್ರ ಜೀವನ ಹಾಳು ಮಾಡ್ಬೇಕು ಅಷ್ಟೇ ಅವ್ರ ಗುರಿ. ಇಲ್ಲಿ ಯಾರಿಗೂ ಪಾಪ ಪುಣ್ಯ ಅನ್ಬಾರ್ದು ಕಣೆ, ಆಮೇಲೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ಕಾಲೇಜಲ್ಲಿ ನನ್ ಬಗ್ಗೆ ಕೆಟ್ಟದಾಗ ಬರ್ದವ್ರಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಬಿಡು, ಅನ್ಭವಿಸ್ಲಿ. ಅವ್ರು ಸರಿಯಾಗಿ ಒದ್ದಾಡೋದನ್ನ ನನ್ ಕಣ್ಣಾರೆ ನೋಡ್ಬೇಕು. ಹಾಗಿದ್ದಾಗ್ಲಿ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಆಮೇಲೆ ಆ ಟ್ರಿಪ್ ವಿಷಯ ನೆನ್ಪಿದೆಯಲ್ಲ, ಮರಿಬೇಡ. ಸರಿ ಕಣೆ, ನಂಗೆ ಓದ್ಕೊಬೇಕು, ನಾಳೆ ಸಿಗ್ತೀನಿ ಆಯ್ತಾ? ಬಾಯ್. ಕೇಶವ, ಯಾಕೋ ಏನೋ ಸರಿಗಿಲ್ಲ ಅನ್ಸ್ತದೆ ಕಣೋ. ವಲ್ಲಭ ಈ ತರ ಸುಮ್ಮನೆ ಹೋಗೋವನೇ ಅಲ್ಲ, ಆದ್ರೆ ಇವತ್ತು ಏನು ಮಾತಾಡ್ದೆ ಒಳಗಡೆ ಹೋದ್ನಲ್ಲ. ಹೌದಣ್ಣ, ಯಾವಾಗ್ಲೂ ಸೇರಿಗೆ ಸವಾ ಸೇರ್ತಾರ ಮಾತಿಗೆ ಮಾತು ವಾಪಸ್ ಕೊಡ್ತಿದ್ದ. ಇವತ್ತು ಅವಳು ಮಾತಿಗೆ ಏನು ಉತ್ತರ ಕೊಡದಲ್ಲೇ ಹೋಗ್ತಿದ್ದಾನೆ ಅಂದ್ರೆ ಏನೋ ಆಗಿದೆ. ಅವನಾಗ ಹೇಳ್ತಾನೆ ಅನ್ಸತ್ತೆ. ಅಲ್ಲಿವರೆಗೂ ಕಾಯೋಣ, ನಾವೇನು ಕೇಳದ್ ಬೇಡ. ಅದಕ್ಕೆ ನಡಿ ನನ್ ಜೊತೆ. ಅದಕ್ಕೆ ಯಾಕೆ ಹಿಂಗ್ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಏನಾಯ್ತು? ಏನಾಯ್ತು ಅಂತ ನೀನ್ ಹೇಳ್ಬೇಕು. ಏನಾಗಿದೆ ನಿನಗೆ? ಏನು ಆಗಿಲ್ಲ. ಅದಕ್ಕೆ ಸುಳ್ಳು ಹೇಳ್ಬೇಡ ಚಿಕ್ಕು. ನಾನು ಸಂಜೆಯಿಂದ ನೋಡ್ತಾ ಇದ್ದೀನಿ, ನೀನ್ ಯಾವಾಗ್ಲೂ ಇರೋ ಹಾಗಿಲ್ಲ. ಏನಾಗ್ತಿದೆ ಅದನ್ನ ನಮ್ಮ ಹತ್ರ ಹೇಳ್ಕೊ. ಏನ್ ಪ್ರಾಬ್ಲಮ್ ಹೇಳೋ. ಪ್ರಾಬ್ಲಮ್ ಏನಿಲ್ಲ ಕೇಶವಣ್ಣ, ನಾಳೆ ಎಕ್ಸಾಮ್ ಇದೆಯಲ್ಲ, ಓದಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೆ.
ಪ್ರಾಬ್ಲಮ್ ಏನು ಇಲ್ಲ ಅಂದ್ಮೇಲೆ ಮಾವನ್ ರೂಮ್ ಹತ್ರ ಯಾಕೆ ಹೋಗ್ತಿದ್ದೆ? ಅದು ಏನು ರೂಮ್ ಹತ್ರ ಹೋಗಿದ್ದ? ಯಾಕೆ ವಲ್ಲಭ, ಏನಾಯ್ತು ಹೇಳೋ? ಅದು ನನ್ನ ಕಾಲೇಜಲ್ಲಿ ಸಸ್ಪೆಂಡ್ ಆಗಿದ್ದೀನಿ. ಈ ವಿಷಯನ ಅಪ್ಪನ ಹತ್ರ ಹೇಳಕ್ ಹೋಗಿದೆ. ಚಿಕ್ಕು ಏನು ಹೇಳ್ತಾ ಇದೀಯಾ ನೀನು? ಸಸ್ಪೆಂಡ್? ಹ್ಞೂ ಅಣ್ಣ. ಆ್ಯಕ್ಚುಲಿ ಏನಾಯ್ತು ಅಂದರೆ ಇದನ್ನೆಲ್ಲ ಅಪ್ಪನ ಹತ್ರ ಹೇಳೋಣ ಅಂತ ಹೋಗಿದ್ದೆ. ಅದಕ್ಕೆ ಹೇಳ್ಕೊಂಬಂದ. ಅಪ್ಪ ನೀನ್ ಚೆನ್ನಾಗಿ ಓದಿ ಕಲೆಕ್ಟರ್ ಆಗಬೇಕು ಅನ್ನೋ ಕನ್ಸು ಕಟ್ಟಿದ್ದಾರೆ. ನೀನ್ ಈ ತರ ಸಸ್ಪೆಂಡ್ ಆಗಿದ್ಯಾ ಅಂತ ಗೊತ್ತಾದ್ರೆ ನಿಂದೆ ಏನೋ ತಪ್ಪಿರತ್ತೆ ಅಂತ ಶಿಕ್ಷೆ ಕೊಡ್ತಾರೆ. ಈಗ ತಾನೇ ಮನೇಲೆಲ್ಲ ಸರಿ ಹೋಗ್ತಿದೆ, ಮತ್ತದೇ ರಾಮಾಯಣ ಬೇಕಾ? ಈಗ ಸದ್ಯಕ್ಕೇನು ಬೇಡ. ಮತ್ತು ನಾನು ಏನು ಮಾಡುವಂತೀಯ ಅಣ್ಣ? ನಾಳೆಯಿಂದನೇ ಎಕ್ಸಾಮು. ಪೇರೆಂಟ್ಸ್ ಕರ್ಕೊಂಡ್ ಬಂದಿಲ್ಲ ಅಂದರೆ ಎಕ್ಸಾಮ್ಗೆ ಕೂರ್ಸಲ್ವಂತೆ. ಈಗೇನು ನಾಳೆ ನೀನು ನಿನ್ನ ಪೇರೆಂಟ್ಸ್ ಜೊತೆ ಬರಬೇಕು ಅಂತ ಹೇಳಿದಾರೆ ತಾನೆ? ನಾವು ನಿನ್ನ ಅಣ್ಣಂದ್ರು, ನಾವು ಬಂದ್ರೆ ಆಗತ್ತಲ್ಲ? ನಾಳೆ ನಿನ್ನ ಕಾಲೇಜಿಗೆ ಬಂದು ನಾವು ಮಾತಾಡ್ತೀವಿ. ಸುಮ್ಮನೆ ಈ ವಿಷಯನ ಅಪ್ಪನ ತನಕ ತಗೊಂಡು ಹೋಗಿ ದೊಡ್ಡದು ಮಾಡೋದು ಬೇಡ. ಅದೇನಿದ್ರು ಅದನ್ನ ಬಗೆಹರಿಸೋಣ. ವಾವ್, ವಿಷಯ ಸಾಲ್ವ್ ಆಯ್ತಲ್ಲ. ಈ ವಿಷಯನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ಯಾ? ನಮಗೆಲ್ಲ ಸಮಸ್ಯೆ ಆದ್ರೆ ಕೇಳಿ ತಿಳ್ಕೊಂಡು ಅದನ್ನ ಪರಿಹಾರ ಮಾಡೋದಕ್ಕೆ ಬರ್ತೀಯ. ಅದೇ ನಿನಗೆ ಸಮಸ್ಯೆ ಆದ್ರೆ ಹೇಳ್ದೆ ಮುಚ್ಚಿಡ್ತೀಯ ನೀನು? ಹಾಗಲ್ಲ ಕಿಶೋರ್. ಏನ್ ಹಾಗಲ್ಲ? ಏನೇ ಇದ್ರು ನೀನ್ ಬಂದು ನಮ್ಮ ಹತ್ರ ಹೇಳ್ಕೋಬೇಕು, ನಾವದನ್ನ ಬಗೆಹರಿಸ್ತೀವಿ. ಸರಿ ವಲ್ಲಭ, ಇವಾಗ ಹೋಗಿ ಮಲ್ಕೋ. ಬೆಳಿಗ್ಗೆ ಬೇಗ ಎದ್ದು ಉಟ್ಕೋಬೇಕು, ಸರಿನಾ? ಗುಡ್ ನೈಟ್. ಕೇಶವ, ಯಾರೋ ಬೇಕು ಅಂತಾನೆ ನಮ್ ಚಿಕ್ಕುನ್ ಸಿಕ್ಕಾಕ್ಸಿದ್ದಾರೆ ಅನ್ಸುತ್ತೆ. ಹೌದು ಅಣ್ಣ, ನನಗೂ ಹಾಗೆ ಅನಿಸ್ತಿದೆ. ವಲ್ಲಭನ್ ಮನ್ಸು ಚಿನ್ನ ಇದ್ದ ಹಾಗೆ. ಅವನ ಮೇಲೆ ಅಪವಾದ ಹಾಕೋದು ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮನ್ಸು ಇನ್ನಷ್ಟು ಕಲ್ಲಾಗಿರ್ಬೇಕು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಎಷ್ಟು ಮುಖ್ಯನೋ, ಒಬ್ಬ ಅಪರಾಧಿ ತಪ್ಪು ಮಾಡಿ ತಪ್ಪಿಸ್ಕೋಬಾರ್ದು ಅನ್ನೋದು ಅಷ್ಟೇ ಮುಖ್ಯ. ನಾಳೆ ಆಗಿದ್ದಾಗ್ಲಿ ಅಣ್ಣ, ವಲ್ಲಭಂಗಂಟಿರೋ ಕಳಂಕ ಬಿಟ್ಟೋಗ್ಬೇಕು. ಅಣ್ಣಂದ್ರಂದ್ರೆ ಹೀಗಿರ್ಬೇಕು. ಈ ಒಗ್ಗಟ್ಟಿದ್ರೆ ಸಾಕು, ಎಂತ ಸಮಸ್ಯೆ ಬಂದ್ರೂ ಎದುರಿಸಬಹುದು. ಹಾಲು ತಗೊಳ್ಳಿ. ಅಲ್ಲ ಇಡು, ನಾನು ಆಮೇಲೆ ಕುಡಿತೀನಿ. ಫೈಲ್ ಪಕ್ಕಕ್ಕಿಟ್ಟು ಹಾಲು ಕುಡಿದು ಮಲ್ಕೋಬಾರ್ದಾ? ನಾನು ಸೂಪರ್ ಮಾರ್ಕೆಟ್ದು ಲೆಕ್ಕ ನೋಡ್ತಾ ಇದ್ದೀನಿ, ತಡವಾಗತ್ತೆ, ನೀನು ಮಲ್ಕೋ. ನೀವು ಹೀಗೆ ತಡವಾಗಿ ಮಲ್ಕೊಂಡ್ರೆ ವಯಸ್ಸಾದವ್ರ ಥರ ಕಾಣ್ತೀರಾ ಅಷ್ಟೇ. ನೋಡಿ, ನಿಮ್ಮ ಆರೋಗ್ಯದ ಕಡೆನೂ ನೀವು ಗಮನ ಕೊಡಿ. ಇಲ್ಲ ಹಾಗತ್ತಾ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಅದಕ್ಕೆ. ಅಂದ್ರೆ ನನಗೆ ವಯಸ್ಸಾಗಿದೆ ಅಂತ ಅರ್ಥನಾ? ಹಾಗಲ್ಲ, ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಹೇಳೋದಿಕ್ ಬಂದೆ. ಮತ್ತು ನೀನೇಗಿನ್ನು 20 ವರ್ಷಗಳ ಥರ ಇದೆಯಾ? ಮುಖದಲ್ಲಿ ಒಂದು ಸುಕ್ಕಿಲ್ಲ, ಒಂದು ಗೆರೆ ಇಲ್ಲ. ಆಗ ಹೇಗಿದೆಯೋ ಈಗಲೂ ಹಾಗೆ ಇದೆಯಾ? ನವ ಜೋಡಿಗಳೇ, ಮೇ ಐ ಕಮ್ ಇನ್? ಬಾ ಮಗಳೇ, ಬಾ. ಏನು ಇನ್ನು ಮಲ್ಕೊಂಡಿಲ್ವಾ? ಮನ್ಸಲ್ಲಿ ಏನಾದ್ರು ಕೊರತೆ ಇದ್ರೆ ನಿದ್ದೆ ಬರಲ್ಲ ಅಲ್ವಪ್ಪ? ನಿನಗೀಗ ಯಾಕೆ ಕೊರತೆ ಇದೆ ಮಗಳೇ? ಅದು ಮುಂದಿನ ತಿಂಗಳು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನಂಗೂ ಹೋಗ್ಬೇಕು ಅಂತ ಆಸೆ ಅಪ್ಪ.
ನೀವು ಪರ್ಮಿಷನ್ ಕೊಟ್ರೆ ಮುಂದಿನ ತಿಂಗಳು ತಾನೆ, ನೋಡೋಣ ಬಿಡು. ಹೆಸರು ಅಂತ ಇವಾಗ್ಲೇ ಹೇಳ್ಬೇಕು. ರೆಸಾರ್ಟ್ ಬುಕ್ ಮಾಡಿಲ್ಲ ಅಂದ್ರೆ ರೂಮೇ ಸಿಗಲ್ಲ ಅಲ್ವಾ ಅಪ್ಪ? ಸರಿ, ಹೋಗುವ ಮಗಳೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅಪ್ಪ, ಯು ಆರ್ ದ ಬೆಸ್ಟ್ ಡ್ಯಾಡ್. ಈಗ ಫ್ರೆಂಡ್ಸ್ ಜೊತೆ ಬೆಟ್ಟ ಗುಡ್ಡ ರೆಸಾರ್ಟ್ ಅಂತ ಸುತ್ಯ, ನಾಳೆ ಗಂಡ ಬಂದ್ಮೇಲೆ ಆ ದೇಶ ಈ ದೇಶ ಅಂತ ಸುತ್ಯ. ಒಂದ್ ಕಡೆ ಖುಷಿ ಆಗತ್ತೆ, ಇನ್ನೊಂದ್ ಕಡೆ ಈ ಹೆಣ್ಮಕ್ಳು ಯಾಕಾದ್ರೂ ಇಷ್ಟು ಬೇಗ ಬೆಳೆದು ಮದುವೆ ಆಗ್ತಾರೋ ಅಂತ ನೋವು ಆಗತ್ತೆ. ಹುಟ್ಟಿದೂರಲ್ಲೇ ನದಿ ಹರಿಯಲ್ಲ ರೀ. ಹಾಗೆ ಹೆಣ್ಮಕ್ಳಿಗೆ ಹುಟ್ಟಿದ ಮನೆನೇ ಅವ್ರಿಗೆ ಶಾಶ್ವತವಾಗಿರಲ್ಲ. ಯಾಕೆ ನೀವಿಬ್ರು ಈಗೆಲ್ಲ ಮಾತಾಡ್ತಿದ್ದೀರಾ? ಈಗೇನು ನಾನು ಅಳ್ಬೇಕಾ? ಏ ಬೇಡ ಮಗಳೇ. ಮತ್ತೆ ಟಾಪಿಕ್ ಚೇಂಜ್ ಮಾಡಿ. ನೋಡ್ತಾ ಇರೋನು, ನಿನಗೆ ಒಳ್ಳೆ ಹುಡುಗನ ಹುಡುಕಿ ಭರ್ಜರಿಯಾಗಿ ಮದುವೆ ಮಾಡ್ತೀನಿ. ಸುತ್ತ ಹತ್ತೂರಲ್ಲಿ ಯಾರು ಈ ತರ ಮದುವೆ ಮಾಡಿರಬಾರ್ದು, ಅಷ್ಟು ಜೋರಾಗಿ ಮದುವೆ ಮಾಡ್ತೀನಿ. ಅಪ್ಪಂಗೆ ನನ್ ಲವ್ ವಿಷಯ ಹೆಂಗ್ ಹೇಳೋದು? ಹೇಳಿದ್ರೆ ಒಂದ್ ದೊಡ್ಡ ಸೀನೆ ಆಗೋಗುತ್ತೆ. ನನ್ಗೆ ನಿನ್ ಮೇಲೆ ತುಂಬಾ ಹೆಮ್ಮೆ ಇದೆ ಕಂದ. ಈಗಿನ ಕಾಲದಲ್ಲೂ ಲವ್ಗೆ ಒಂದು ದಾರಿ ತಪ್ಪದೇನೆ, ನಮಗ್ ಮೋಸ ಮಾಡ್ದೇನೆ ನಾವು ತೋರ್ಸೋ ಹುಡುಗನ ಮದುವೆ ಆಗಕ್ಕೆ ಒಪ್ಪಿದ್ಯಲ್ಲ, ನಿನ್ನಂತ ಮಗಳು ಯಾರಿಗೂ ಸಿಗಲ್ಲ. ಬಲ್ಲವಾ, ತಗೋ ಕಂದ, ಡಬ್ಬಿ ರೆಡಿ ಆಯ್ತು. ಅಲ್ಲವಾ, ಚೆನ್ನಾಗಿ ಓದ್ತಾ ಇದೆಯೇನೋ ಅಥವಾ ನನ್ನ ಸಮಾಧಾನಕ್ಕೆ ಓದೋ ಥರ ನಾಟಕ ಆಡ್ತಾ ಇದೆಯಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ಓದ್ಕೋತಾ ಇದ್ದೀನಿ. ಇವತ್ತು ನಿನಗೆ ನಾನು ತಲೆ ತಿಂತಾ ಇದ್ದೀನಿ ಅಂತ ಅನ್ಸಿದ್ರು, ನಾಳೆ ನಿಂಗೆ ಒಂದು ಸ್ಥಾನ ಮಾನ ಗೌರವ ಎಲ್ಲ ಸಿಕ್ಕಿದಾಗ ನಾನು ಹೇಳಿದ್ ಸರಿ ಅನ್ಸುತ್ತೆ. ಗಿರಿಜಾ, ಊರಿಡೀ ಹೇಳ್ಕೊಂಬಂದಿದ್ದೀನಿ ಕಲೆಕ್ಟರ್ ಆಗ್ತಾನೆ ನನ್ನ ಮಗ ಅಂತ. ಅವನಿಗೂ ಸರಿಯಾಗಿ ಹೇಳು, ಚೆನ್ನಾಗಿ ಓದಬೇಕು. ಈ ಎಕ್ಸಾಮ್ ಒಂದು ಚೆನ್ನಾಗಿ ಬರೆದ್ರೆ ಮುಂದೆ ಎಲ್ಲ ಸುಲಭ ಆಗತ್ತೆ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಮ್ ವಲ್ಲಭ ಚೆನ್ನಾಗಿ ಓದ್ತಾನೆ. ಡಬ್ಬಿಲಿ ಏನ್ ಹಾಕಿದ್ಯಾ? ಇಡ್ಲಿ ರೀ. ಎಷ್ಟು ಹಾಕಿದ್ಯಾ? 4 ಹಾಕಿದ್ದೀನಿ. ಬರೀ 4? ಗಿರಿಜಾ, ಆಗತ್ತೆ ಇವನಿಗೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, 2 ಎಕ್ಸಾಮ್ ಇರುತ್ತೆ. ಇಟ್ಕೊಳಕ್ ಶಕ್ತಿ ಬೇಡವಾ? ಕಲ್ಲ 6 ಇಡ್ಲಿ ಹಾಕಿ ಕಳಿಸು. ಹೋಗು, ಏನ್ ನೋಡ್ತಾ ಇದೆಯಾ? ಬೇಗ ಹಾಕೊಂಬಾ. ಸರಿ ರೀ. ಚೆನ್ನಾಗಿ ಓದ್ಕೊಳ್ಳೋ, ನಾನು ಅಂಗಡಿಗೆ ಹೋಗ್ಬರ್ತೀನಿ. ಸಾರಿ ಅಪ್ಪ, ನೀವು ನಾನು ಚೆನ್ನಾಗಿ ಓದ್ಲಿ ಅಂತ ಇಷ್ಟೆಲ್ಲ ಕನ್ಸ್ಕೊಟ್ಟಿದ್ದೀರಿ. ಆದ್ರೆ ಮಾಡ್ದಿರೋ ಒಂದ್ ಕಡೆ ಇಟ್ಕೊಂಡ್ ತಿನ್ನು ಅಮ್ಮ. ಅಮ್ಮ, ಇಷ್ಟ ತಿನ್ಸಿದ್ರೆ ಎಲ್ಲ ಮರ್ತೋಗಿ ನನ್ ನಿದ್ದೆ ಬರುತ್ತೆ. ಯಾರೇ ಹೇಳಿದ್ ನಿಂಗೆ? ಖಾಲಿ ಹೋಟೆಲ್ ಹಾಗೆ ಹೋದ್ರೆ ಎಕ್ಸಾಮ್ ಟೈಮಲ್ಲಿ ಓದಿದ್ದು ನೆನ್ಪಿಗೆ ಬರಲ್ಲ. ತಗೋ, ತಿನ್ನು ತಿನ್ನು, ಚೂರ್ ತಿನ್ನು. ಅಯ್ಯೋ, ನೀ ಕುಡಿ ಮಗಳೇ, ನೀ ಕುಡಿ. ನಿನಗೆ ಬುದ್ಧಿಗಿರಿ ಇದೆಯಾ? ಓಡಾಡ್ಸ್ಕೊಂಡು ತಿನ್ನಿಸ್ತಾರಾ? ಕೂರ್ಸಿ ತಿನ್ನಿಸ್ಬೇಕು ತಾನೆ? ಅಪ್ಪ, ಅಮ್ಮನ್ ಯಾಕಪ್ಪ ಬೈತಿದ್ದೀರಾ? ಅವರು ಕೂತ್ಕೋ ತಿನ್ಸ್ತೀನಿ ಅಂತ ಹೇಳಿದ್ರು. ಆದ್ರೆ ಎಕ್ಸಾಮ್ ಟೆನ್ಷನ್ಗೆ ನಾನೇ ಆಚೆ ಆಚೆ ಓಡಾಡ್ತಾ ಇದ್ದೆ. ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೆ? ಹಾ ಅಪ್ಪ, ಫುಲ್ ಪ್ರಿಪೇರ್ ಆಗಿದ್ದೀನಿ. ನೋಡ್ತಾ ಇರಿ, ಈ ಸಲ ಕಾಲೇಜ್ ಟಾಪರ್ ನಾನೇ.
ಇಡೀ ಟೆಕ್ಸ್ಟ್ ಬುಕ್ ನ ನೀಟಾಗಿ ಓದ್ಬಿಟ್ಟಿದೀನಿ. ತಗೊಳ್ಳಿ, ಇಲ್ಲಿ ಯಾವ ಚಾಪ್ಟರ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ, ಎಲ್ಲ ಪಟ ಪಟ ಅಂತ ಹೇಳ್ತೀನಿ. ಹೋಗ್ಲಿ ಬಿಡು ಮಗ್ಲೆ, ಟೆಸ್ಟ್ ಮಾಡಕ್ ಹೋದ್ರೆ ನಿನಗ್ ಮಾಡೋ ಅವಮಾನ. ತಗೋ ತಗೋ ತಗೋ. ಏ ಬೇಡ ಬೇಡಪ್ಪ, ನೀವು ಕೇಳ್ಬೇಕು. ನಾನ್ ಯಾವ ರೇಂಜ್ ಪ್ರಿಪೇರ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕು. ಕೇಳಿ ಅಪ್ಪ. ವಾಟ್ ಈಸ್ ಹೇಳಿ ಅಪ್ಪ. ವಾಟ್ ಈಸ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್? ಯಾಕೇನಾಗ್ತಿದ್ಯಾ? ನಾನೇನಾದ್ರು ತಪ್ಪು ಕೇಳದ್ನಾ? ನೀವೇನು ತಪ್ಪು ಕೇಳಿಲ್ಲ ರೀ. ಆದ್ರೆ ಮುಂದಕ್ಕೆ ಯಾವತ್ತೋ ಹೇಳ್ಬೇಕಾಗಿರೋದ್ನ ಈಗ ಅಮ್ಮ ಕೇಳ್ತಾ ಇದ್ದೀರಾ ಅಷ್ಟೇ. ಅಂದ್ರೆ ನಾಳೆ ಅಮ್ಮುಗೆ ಮದ್ವೆ ಆಗಿ ಅವಳಿಗೆ ಮಗು ಹುಟ್ಟತ್ತಲ್ಲ, ಆಗ ಆ ಮಗು ಬಂದು ತಾತ ತಾತ ನಂಗೆ ಏನಾದ್ರೂ ರೈಮ್ಸ್ ಹೇಳ್ಕೊಡು ಅಂತ ಅಂದ್ರೆ ನೀವು ಅವಾಗ ಹೇಳ್ಕೊಡ್ಬೇಕಲ್ಲ, ಅದನ್ನ ಕೇಳ್ತಾ. ನೋಡಪ್ಪ, ನನ್ ಎಕ್ಸಾಮ್ ಬರೆಯೋ ಟೆನ್ಷನ್ ಅಲ್ಲಿ ಇದ್ರೆ ಈ ಅಮ್ಮ ಮದ್ವೆ ಮಕ್ಳು ಅಂತ ಏನೆಲ್ಲ ಮಾತಾಡ್ತಿದ್ದಾರೆ. ಹೌದಲ್ಲ ಮಗಳ, ಇರು, ನೀನ್ ಹೋದ್ಮೇಲೆ ಅಮ್ಮನ್ ಸರಿಯಾಗಿ ವಿಚಾರಿಸ್ಕೊಂತೀನಿ. ಸರಿಯಪ್ಪ, ನಂಗೆ ಲೇಟ್ ಆಗ್ತಿದೆ, ನಾನು ಬೇಗ ಹೊರಡ್ಬೇಕು. ಓಕೆಪ್ಪ, ನಂಗೆ ಆಲ್ ದಿ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಬಾಯ್ ಅಮ್ಮ, ಐ ಲವ್ ಯು. ಅಮ್ಮು ಅಮ್ಮು, ನಾಳೆಗೆ ತಿನ್ನಿರೋದು, ಇನ್ ಸ್ವಲ್ಪ ತಿನ್ಕೊಂಡು ಹೋಗು. ಬೇಡ ಅಮ್ಮ, ನಂಗೆ ಲೇಟ್ ಆಗ್ತದೆ. ನೋಡ್ಬೇಕಲ್ಲ ನಮ್ಮ ಅಮ್ಮಗೆ ಎಷ್ಟು ಪ್ರಾಮಾಣಿಕತೆ ಇದೆ ಅಂತ. ಇಷ್ಟು ಒಳ್ಳೆ ಮಗುಗೆ ಒಳ್ಳೆ ಗಂಡೆ ಸಿಗ್ಬೇಕು. ಯೋಚನೆ ಮಾಡ್ಬೇಡಿ, ನಮ್ಮ ಅಮ್ಮುಗೆ ಒಳ್ಳೆ ಹುಡುಗನೇ ಸಿಗ್ತಾನೆ.